ನಮಸ್ಕಾರ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಸ್ವರ್ಗಂ ಯೂನಿವರ್ಸಲ್ ಸ್ಟಡೀಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮ್ಯಾಥ್ಸ್ ಎಕ್ಸ್ಪ್ರೆಸ್ ಸೀರೀಸಿನ ಇವತ್ತಿನ ಈ ಕ್ಲಾಸಲ್ಲಿ ನಾವು ದಶಮಾಂಶಗಳ ಗುಣಾಕಾರ ಮತ್ತು ಭಾಗಾಕಾರದ ಬಗ್ಗೆ ಡಿಸ್ಕಸ್ ಮಾಡೋಣ. ಆಲ್ರೆಡಿ ನಾವು ಹಿಂದಿನ ಒಂದು ಕ್ಲಾಸಲ್ಲಿ ದಶಮಾಂಶಗಳ ಸಂಕಲನ ಮತ್ತು ವ್ಯವಕಲನದ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ನೀವು ಅದನ್ನು ನೋಡಿಲ್ಲ ಅಂದರೆ ಆ ಒಂದು ಕ್ಲಾಸನ್ನು ನೋಡ್ಕೊಳ್ಳಿ, ಅಂದರೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇದೊಂದು ಏನು ಗುಣಾಕಾರ ಮತ್ತು ಭಾಗಾಕಾರ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಇಲ್ಲಾಂದರೆ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ಸೊ ಈಗ ನಾನು ಡೈರೆಕ್ಟಾಗಿ ಗುಣಾಕಾರ ಯಾವ ರೀತಿ ಮಾಡಬೇಕು ಅನ್ನೋದು ಡಿಸ್ಕಸ್ ಮಾಡ್ತೀವಿ. ಡೈರೆಕ್ಟಾಗಿ ನೀವು ಪರ್ಫೆಕ್ಟಾಗಿ ಅದನ್ನು ಕಲಿಬೇಕಂದ್ರೆ ಸಂಕಲನ ಮತ್ತು ವ್ಯವಕಲನ, ದಶಮಾಂಶಗಳ ಸಂಕಲನ ಮತ್ತು ವ್ಯವಕಲನ ಅಂತೂ ಒಂದು ವಿಡಿಯೋವನ್ನು ನಾವು ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ನೀವು ನೋಡ್ಬೋದು. ಓಕೆನಾ? ಈಗೇನು ದಶಮಾಂಶಗಳ ಗುಣಾಕಾರ ಯಾವ ರೀತಿ ಮಾಡ್ಕೋಬೇಕು? ತುಂಬ ಈಸಿಯಾಗಿದೆ, ಏನು ಡಿಫಿಕಲ್ಟೀಸ್ ಇಲ್ಲ ಇದರಲ್ಲಿ. ಅಂದರೆ ಪಾಯಿಂಟಲ್ಲಿ ಇರ್ತಕ್ಕಂಥ ಸಂಖ್ಯೆಗಳನ್ನ ನಾವು ಯಾವ ರೀತಿಯಾಗಿ ಗುಣಿಸ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನೋಡಿ, 2.4 ನಾವು 2ರಿಂದ ಗುಣಿಸಿ ಅಂತ ಕೊಟ್ಟಿರ್ತಾರೆ. ಸೊ ನೋಡಿ ಏನು ಮಾಡಬೇಕು, ಫಸ್ಟು ಈ 2ರಿಂದ 4ಕ್ಕೆ ಗುಣಿಸ್ಬೇಕು. 2 4 8, 2 2 4. ಸಿಂಪಲ್. ಈ ರೀತಿಯಾಗಿ ನಾವು ಯಾವ ರೀತಿಯಾಗಿ ಗುಣಾಕಾರ ಮಾಡ್ತೀವಿ ಅದೇ ರೀತಿ ನಾವು ಈ ಒಂದು ಸಂಖ್ಯೆಯನ್ನು ಮೊದಲನೇದಾಗಿ ಗುಣಾಕಾರ ಮಾಡ್ಕೋಬೇಕು. ನಂತರ ಪಾಯಿಂಟ್ ಏನು ಇದೆಯಲ್ಲ, ಇದೊಂದು ಗುಣಲಬ್ಧದಲ್ಲಿ ಪಾಯಿಂಟ್ ಬರಬೇಕು. ಫೈನಲ್ ಆನ್ಸರಿಗೆ ಪಾಯಿಂಟ್ ಆ್ಯಡ್ ಮಾಡಬೇಕು. ಯಾವ ರೀತಿ ಮಾಡಬೇಕು? ಈ ಒಂದು ಸಂಖ್ಯೆಯಲ್ಲಿ ಎಷ್ಟು ಅಂಕಿ ಬಿಟ್ಟು ಅಥವಾ ಎಷ್ಟು ಅಂಕಿ ನಂತರ ಪಾಯಿಂಟ್ ಇದೆ, ಒಂದು ಅಂಕಿ ನಂತರ ಪಾಯಿಂಟ್ ಇದೆ. ಕೆಳಗಿನ ಒಂದು ಸಂಖ್ಯೆಯಲ್ಲಿ ಪಾಯಿಂಟೇ ಇಲ್ಲ ಅಂದರೆ ಏನು ಮಾಡಬೇಕು? ಒಂದು ಅಂಕಿ ಬಿಟ್ಟು ಪಾಯಿಂಟ್ ಇದೆ ಅಂದರೆ ನಾವೇನು ಮಾಡಬೇಕು? ಒಂದು ಅಂಕಿಯ ನಂತರ ಒಂದು ಪಾಯಿಂಟನ್ನು ಆ್ಯಡ್ ಮಾಡಬೇಕು. ಇದೇ ಆನ್ಸರ್. ಇದೇ ರೀತಿ ನೋಡಿ, ಈಗ ಈ ರೀತಿ ಕೊಟ್ಟಿದ್ದಾರೆ. ಓಕೆನಾ? ಸೊ ಮೊದಲನೇದಾಗಿ 2 3 6, 2 2 4, 2 2 4. ಓಕೆ, ಈಗ 1ರಿಂದ ಗುಣಿಸಿ ಎಲ್ಲ ಸಂಖ್ಯೆಗಳಿಗೆ. 1 3 3, 1 2 2, 1 2 2. ಈಗ ಆ್ಯಡ್ ಮಾಡ್ಕೊಳ್ಳಿ. 6 7 6 2. ಈಗೇನು ಮಾಡಬೇಕು? ಈ ಒಂದು ಸಂಖ್ಯೆಯಲ್ಲಿ ಎಷ್ಟು ಅಂಕಿ ನಂತರ ಪಾಯಿಂಟ್ ಇದೆ? 1 2. ಕೆಳಗಿಂದ ಒಂದು ಸಂಖ್ಯೆಯಲ್ಲಿ 1 ಅಂಕಿ ನಂತರ ಪಾಯಿಂಟ್ ಇದೆ. ಸೊ ಟೋಟಲ್ ಎಷ್ಟಾಯಿತು? 1 2 3 ಅಂಕಿ ಆಯಿತು. ಈಗ ಆನ್ಸರಿಗೆ ಏನು ಮಾಡಬೇಕು? ಇಲ್ಲಿ ಫೈನಲ್ ಆನ್ಸರ್ ಏನು ಬಂದಿದೆಯಲ್ಲ ಅದರಲ್ಲಿ 3 ಅಂಕಿಯ ನಂತರ ಆ ಪಾಯಿಂಟನ್ನು ಆ್ಯಡ್ ಮಾಡ್ಕೋಬೇಕು. 1 2 3 ಇದೆ ನಮ್ಮದು ಆನ್ಸರ್. ತುಂಬ ಸಿಂಪಲ್ ಇದೆ. ಯಾವ ರೀತಿ ನಾವು ಗುಣಾಕಾರ ಮಾಡ್ತೀವಿ ಅದೇ ರೀತಿ ಗುಣಿಸ್ಬೇಕು. ಆಮೇಲೆ ಎಷ್ಟು ಅಂಕಿಯ ನಂತರ ಪಾಯಿಂಟ್ ಇದೆ, ಗುಣ್ಯ ಮತ್ತು ಗುಣಕ ಏನಿದೆಯಲ್ಲ ಅವು ಎರಡರಲ್ಲಿ ನೋಡಬೇಕು. ಎಷ್ಟು ಅಂಕಿಯ ನಂತರ ದಶಮಾಂಶ ಇದೆ, ಅಷ್ಟೇ ಅಂಕಿಯ ನಂತರ ಫೈನಲ್ ಆನ್ಸರಲ್ಲಿ ನಾವು ದಶಮಾಂಶವನ್ನು ಆ್ಯಡ್ ಮಾಡ್ಕೋಬೇಕು. ಇನ್ನೊಂದು ನೋಡಿ, ಈಗ ನೋಡಿ ಫಸ್ಟ್ ಏನು ಮಾಡಬೇಕು? ಗುಣಾಕಾರ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಮೊದಲನೇದಾಗಿ ನಾವು ಗುಣಿಸ್ಬಿಡ್ಬೇಕು ಎಲ್ಲ ಸಂಖ್ಯೆಗಳಿಗೆ. 2ರಿಂದ ಎಲ್ಲ ಸಂಖ್ಯೆಗೆ ಗುಣಿಸಿ. 2 4 8, 2 2 4, 2 4 8, 2 3 6 ಪ್ಲಸ್ ಹಾಕ್ಕೊಳ್ಳಿ. ನಂತರ 3 4 12, 3 2 6 1 7, 3 4 12 1, 3 3 9, 9 ಪ್ಲಸ್ 1 10. ಈಗ 2 ಪ್ಲಸ್ ಹಾಕ್ಕೊಳ್ಳಿ. ನಂತರ 2 4 8, 2 2 4, 2 4 8, 2 3 6. ಈಗ ಆ್ಯಡ್ ಮಾಡ್ಕೊಳ್ಳಿ. 8 6 12 7 19. ಇಲ್ಲಿ ಎಷ್ಟಾಗುತ್ತೆ? 10 13 9 7. ಈಗ ಎಷ್ಟು ಅಂಕಿಯ ನಂತರ ದಶಮಾಂಶ ಇದೆ ನೋಡಿ ಇವೆರಡರಲ್ಲಿ? ಇದರಲ್ಲಿ 2 ಅಂಕಿಯ ನಂತರ ದಶಮಾಂಶ ಇದೆ, ಇದರಲ್ಲಿ 1 ಅಂಕಿಯ ನಂತರ
ದಶಮಾಂಶ ಇದೆ. ಓಕೆನಾ. ಟೋಟಲ್ ಎಷ್ಟಾಯಿತು? 3 ಅಂಕಿ. 1 2 3 ಅಂಕಿಯ 3 ಅಂಕಿಯನ್ನು ಬಿಟ್ಟು ದಶಮಾಂಶವನ್ನು ಆ್ಯಡ್ ಮಾಡೋದು ಆಯಿತು. ಇಷ್ಟೇ ಆನ್ಸರ್, ಇದೇ ಫೈನಲ್ ಆನ್ಸರ್. ಈಗ ಇನ್ನೊಂದು ನೋಡಿ, ಎರಡು 4 8, 2 2 4, 2 0 0 ಪ್ಲಸ್ ಈಗ 1ರಿಂದ ಮಾಡಿ 1 4 4, 1 2 2, 1 0 ಅಥವಾ 1 0 0. ಈಗ ಆ್ಯಡ್ ಮಾಡ್ಕೊಳ್ಳಿ. 8 8 2 0. ಈಗ ನೋಡಿ ಎಷ್ಟು ಅಂಕಿ ಆದಮೇಲೆ ಪಾಯಿಂಟ್ ಇದೆ ನೋಡಿ, 1 2 ಇಲ್ಲಿ 1. ಟೋಟಲ್ ಎಷ್ಟಾಯಿತು? 3 ಅಂಕಿ. 1 2 3 ಅಂಕಿ ಬಿಟ್ಟು ಪಾಯಿಂಟ್ ಅಂದರೆ 0.2888 ಆನ್ಸರ್. ತುಂಬ ಸಿಂಪಲ್, ಏನು ಡಿಫಿಕಲ್ಟೀಸ್ ಇಲ್ಲ. ನಾವು ಯಾವ ರೀತಿಯಾಗಿ ಗುಣಾಕಾರ ಮಾಡ್ತೀವೋ ಅದೇ ರೀತಿ ಅದನ್ನು ಗುಣಿಸ್ಬೇಕು. ನಂತರ ಆ ಸಂಖ್ಯೆಗಳಿಗೆ ಕೌಂಟ್ ಮಾಡ್ಕೋಬೇಕು, ಎಷ್ಟು ಅಂಕಿಯ ಒಂದು ಹಿಂದುಗಡೆ ಪಾಯಿಂಟ್ ಇದೆ, ಬಿಫೋರ್ ಎಷ್ಟು ಅಂಕಿಯ ಹಿಂದೆ ಒಂದು ಪಾಯಿಂಟ್ ಇದೆ ಅಂತ ನಾವು ಕೌಂಟ್ ಮಾಡಿ ಫೈನಲ್ ಆನ್ಸರ್ಗೆ ಆ್ಯಡ್ ಮಾಡಬೇಕು. ಅಷ್ಟೇ ಅಂಕಿ ಬಿಟ್ಟು ಫೈನಲ್ ಆನ್ಸರ್ಗೆ ಆ್ಯಡ್ ಮಾಡಬೇಕು. ಒಂದೆರಡು ಪ್ರಾಬ್ಲಮ್ಸ್ ಹಾಕ್ತೀನಿ, ನೀವು ಅದು ಆನ್ಸರನ್ನು ಕಮೆಂಟ್ ಮಾಡಿ. ಓಕೆನಾ. ಇವ್ರದ್ದು ಆನ್ಸರ್ದು ಕಮೆಂಟ್ ಮಾಡಿ. ಓಕೆನಾ. ಇನ್ನು ದಶಮಾಂಶಗಳ ಭಾಗಾಕಾರ, ಅದು ಸ್ವಲ್ಪ ಡಿಫಿಕಲ್ಟ್ ಇದೆ. ಅದನ್ನು ನಾವು ಪಾರ್ಟ್ 2 ವಿಡಿಯೋಲ್ಲಿ ಅದರ ಬಗ್ಗೆ ಡೀಟೇಲ್ಸ್ ಆಗಿ ಡಿಸ್ಕಸ್ ಮಾಡೋಣ. ಓಕೆನಾ. ಈಗ ನೀವಿನ್ನೂ ಸ್ವರ್ಗಮ್ ಯೂನಿವರ್ಸಲ್ ಸ್ಟಡೀಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.